ಸಬ್ಸಿಡಿ ಬರ್ರಿ ಬರ್ರಿ ಇಲ್ಲಿ ಬಂದ ಬುದ್ಧಿ ಬಂದು ಬುದ್ಧಿ ಇಲ್ಲಿ ಬರ್ರಿ ನಿಮ್ಗೆ ಏನು ಮಾಡಂಗಿಲ್ಲ ಬರ್ರಿ ಇಲ್ಲಿ ಕೈ ಹಾಕ್ರಿ ನಿಮ್ಗೆ ಹಂಗೆ ಮಾಡ್ರಿ ಹಾಗಂಗಿಲ್ಲ ಅವಾಜ್ ಮಾಡಂಗಿಲ್ಲಪ್ಪ ದಯವಿಟ್ಟು ಇದನ್ನ ಹುಯಿ ಹಾವು ಅನ್ನೋಕ್ಕಿಂತ ಮೊದಲ ಇದನ್ನ ಅರ್ಥ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ದಿವಸ ವ್ಯಾಯಾಮ ಮಾಡ್ತೀರಿ, ಓಡಾಡ್ತಿರಲ್ಲ, ದಿವಸ ಫಾಸ್ಟ್ ಜೋರ್ಲಿ ಕಲ್ಲೆ ಮೇಲೆ ಆಡ್ಬೇಕು. ಮೊದಲ ಹಿಂಗ್ ಕಲ್ಲೆ ಮೇಲೆ ಜೋರ್ಲಿ ತಿರುಗಿದ್ರ ಪಿತ್ತ ತೆಳಗಿರುವಂತ ಪಿತ್ತ ತೆಳಗಿರ್ತೈತಿ, ಮಾವನಿಗೆ ಆಗ್ತೈತಿ, ಮನುಷ್ಯ ಕಣ್ಣಿ ಚಕ್ರ ಬರಂಗಿಲ್ಲ. ಇವ್ರು ನೋಡಿ, ಇವ್ರು ಹೆಂಗ ಆಡಿಸ್ತಾರ ನಮ್ಮ ಹುಡುಗ ಇಟ್ಲ ನೋಡೋಣ. ನೋಡ್ರಿ, ಎಲ್ಲ ಇದೇನಿತ್ತಲ್ಲ ನೋಡಾಕಿದ ದೇಹ ಇದು ಮಟನ ಚರ್ಮ ಇದ್ದಲ್ಲಿ ಸ್ವಲ್ಪ ಚಂದ ಕಾಣತೈತಿ. ಒಳಗ ಹೊಡೆದ್ ಬಿಟ್ರೆ ಏನೂ ಇಲ್ಲ, ಎಲ್ಲ ಪೋಕಳಿ ನೀರಿನ ಮ್ಯಾಗ ಬೀಳಿದ್ದ. ಇಲ್ಲಿ ನೋಡ್ರಿ, ಒಳಗ ಹಾಲ್ಟ್ ಇರ್ತೈತಿ, ಗುಂಡಿಗೆ ಇರ್ತೈತಿ. ಹಂಗ ಏನೋ ಹೆಬ್ರೇಷನ್, ಹಾಲ್ಟಿಗೆ ಹೆಬ್ರೇಷನ್ ಆಗ್ಬಾರ್ದು, ಹಾಲ್ಟಿಗೆ ಗಂಟಾಗ್ಬಾರ್ದು, ಗಂಟಾಗ್ಬಾರ್ದು. ಹಂಗ ಒಂದ ಪ್ರದರ್ಶನ ಮಾಡ್ತೀವಿ ನೋಡ್ಬೇಕು. ಕೈ ಮ್ಯಾಗ ಎತ್ತವ, ಕೈ ಮ್ಯಾಗಲ್ಲ, ಹಿಂಗ ಕೈ ಇಟ್ಕೊಂಡ ಕೈ ಮ್ಯಾಗ ಇಂಟು ಹೊಡೆದಾರ ಅನ್ನಂಗಿಲ್ಲ, ಹಂಗ ಕೈ ಇಡಂಗಿಲ್ಲ. ಹಂಗ ಕೈ ಇಟ್ರ ಲೋಡ್ ಎಲ್ಲ ರಟ್ಟಿ ಮ್ಯಾಗ ಕೈ ಮ್ಯಾಗ ಕೊಂಡಿರ್ತೈತಿ. ತೆಗಿಬೇಕು, ಕೈ ತಗದ ಹೊಡ್ಕೋಬೇಕು. ಬರೀ ಎದೆ ಮ್ಯಾಗ ನೋಡು ಆತ ಮಾಡಿ ತೋರ್ ಜಲ್ದಿ ಕಲರ್ ಅಲ್ಲಿ ತೋರ್ ಹೋಗ್. ಸುಮಾರದ ಒಂದು 80 ಓದಿ ಇರೋಂತ ಕಲ್ಲಿಕ್ರದ ಹೆಚ್ಚು ಇರೋದಲ್ಲ ನೋಡ್ರಿ. ಅವನು ಹೆಟ್ಟಿ ಮ್ಯಾಗ ಎದಿ ಮ್ಯಾಗ ರಟ್ಟಿ ಮ್ಯಾಗ ಕೈ ಮ್ಯಾಗಲ್ಲ, ಬರೇ ರಟ್ಟಿ ಮ್ಯಾಗ ಸಿದಾಡ್ರಿ, ಎತ್ತಿಡೋ ಸಿದಾಡ. ಈ ಕಡೆ ಸರ್ಸಿ. ನಡ್ಬರ್ಕ ಜೋರ್ಲೆ ಅಂತ ಇಟ್ಬಿಡ್ತೀವಿ. ಹಂಗ ಮಾಡ್ಬೇಕಲ್ಲ. ಈಗ ನಿಮ್ದೊಂದು ಸ್ಟೂಡೆಂಟ್ ಒಂದು ಮರಿ ಫಲ ಒಂದು ಪ್ರದರ್ಶನ ನೋಡಿರ್ತೀವಿ. ಕೊಡ್ರಿ ಫಲ ಅಲ್ಲೇ ಕೊಡ್ರಿ. ಇನ್ನ ಕಲ್ಸ ಆಗ್ತಿರ ಕಲಿತಾವ, ಇನ್ನ ಗಟ್ಟಿ ಆಗ್ಬೇಕು. ದಿವಸ ಅವಂಗ ಆಹಾರ ಏನ್ ತಿನ್ಸಾತ ಗೊತ್ತಿರ್ತಾನ ಏನ್ರಿ? ಗೋಡಂಬಿ, ಕಾಜುಕ, ಮುನ್ನಕ್ಕ, ಬಾದಾಮ, ತುಪ್ಪ, ದಿವಸ 2 ಲೀಟರ್ ಕ್ವಾಣದ ಹಾಲು, ಇದು ಎಮ್ಮೆ ಹಾಲು. ಹೇಳ್ರಿ ಈ
ಇವರು 13 ಮಂದಿ ಬಂಡಿ ಚಂಗಡಿ ಗಾಡಿಗಾರ ಕೂತಾರ. ಒಬ್ಬರಿಗೆ ಹೆಚ್ಚಿಗೆ ಬೇಡ 40 ಕಿಲೋ ಹಿಡಿದು ಒಬ್ಬರ 4 ಕಿಲೋ ಹಿಡಿದ್ರೆ ಎಷ್ಟು ನಿಂತಲ್ಲ ಈಗ ಈಗ ನಮ್ಮ ತಮ್ಮವ್ರ ಕೆಳ ಮಕ್ಕೊಂಡ ತನ್ನ ರಟ್ಟಿ ಮ್ಯಾಗ ತನ್ನ ಎದಿ ಮ್ಯಾಗಿಂತ್ರ ಈ ಗಾಡಿ ಹಾಸ್ಕೊತಾರ ನೋಡ್ಬೇಕು ಅಂತ ಲೇವಲ್ಲ ಕರೆಕ್ಟ್ ಆಗಿ ಚೆಲ್ಬೇಕು ಏನು ಮೊದಲ ಚೆಲ್ಲಾಡ್ಬಾರ್ದು. ಮಕ್ಕಳಿಗೆ ನೋಡ್ರಿ ಎಲ್ಲಾರು ದಯವಿಟ್ಟು ನೋಡೋಂತ ಕಲೆಗಳು ನೋಡ್ಬೇಕು. ಈಗ ಮಾತ್ರ ಮುಂದೆ ಸಿಗಂಗಿಲ್ಲ ಮತ್ತೆ ಎಲ್ಲಿಂದ ಹೋಗ್ತಾವ ಪೈಲಾನಗಿರಿ ಇಲ್ಲ ಪೈಲಾನಗಿರಿ ಅನ್ನೋದು ಹೋಗ್ಬಿಟ್ಟೈತಿ ಈಗೆಲ್ಲ ಹೈವಾನಗಿರಿ ಬಂದೈತ್ರಿ. ನೋಡ್ರಿ ಮುಂದೆ ಹಿಂದೆ ನೋಡ್ಬಾರ್ದಿಲ್ಲ ಇಲ್ಲಿ ನೋಡಿದ್ರೆ ಗಾಡಿ ಹೋಗಿಲ್ಲ ಒಂದು ಶಕ್ತಿ ಹೇಳ್ರಿ ಎರಡು ಹೋದೆ ಚಲ್ರಿ ಚಲ್ರಿ ಹೋದೆ ಈಗ ಹಂಗಾತ್ ಮಕ್ಕೋಬೇಕು ಕೇಳ್ರಲ್ಲಿ ಅಪ್ಪಿ ತಮ್ಮ ಹಿಂಗ ಬಗ್ಗೆ ನಿಂತ ಹಿಂಗ ಕಲ್ಲಿಗೆ ಸಪೋರ್ಟ್ ಆಗಿ ಬೆನ್ನಿನ ಮ್ಯಾಗ ದುಬ್ಬದ ಮ್ಯಾಗ ಬೇಕಾದಷ್ಟು ಒಚ್ಚಿಗೆ ಹೊತ್ಕೋಬಹುದು. ಹಿಂಗ ಹಂಗಾತ್ ಮಕ್ಕೋಬೇಕು. ಹಂಗಾತ್ ಮಕ್ಕೊಂಡು ಅದ್ರ ಬ್ಯಾಲೆನ್ಸ್ ತೋರಿಸ್ಬೇಕಿಲ್ಲ. ಬೆನ್ನಿನ ಮ್ಯಾಗ ಅಲ್ಲ ತನ್ನ ಎದಿ ಮ್ಯಾಗ ಮೊಣಕಾಲ ಮ್ಯಾಗ ತೋರಿಸಿ ಪಟ್ ಪಟ್ ಬರ್ಬೇಕು. ನಮ್ಮ ಒಂದ್ 4 ಹುಡುಗರು ಬರ್ರಿ ಹೇಳ್ತು ಗಾಡಿ 3 ಮಂದಿ ಹಿಡ್ಕೊಂಡ್ ಬರ್ಬೇಕು. ಒಂದ್ರ ಮ್ಯಾಗ ಇಡ್ಬೇಕು. ಅವ್ರ ಮ್ಯಾಗ ಏನ್ ಗಾಡಿ ಇರ್ತಿಲ್ಲ ಟಚ್ ಮಾಡ್ಬೇಡ್ರಿ ಸರ್, ಅಳಗಾಡ್ಸ್ಬೇಡ್ರಿ. ಓಕೆ ಸುಮ್ಮನೆ ಒಂದ್ ನೋಡ್ಬರ್ರಿ ಸೌಕಾಸ್ ಸೌಕಾಸ್ ಸುಮ್ಮನೆ ಬರ್ರಿ ಸೌಕಾಸ್ ಬರ್ರಿ. ಇಡ್ರಿ ನೋಡ್ರಿ ಈಗ ನೋಡ್ಕೊ ಮತ್ತೆ ಇಳಿಸಿದ್ರೆ ಅಕ್ಕಡೆ ಹೊಳಬರ್ರಿ ಹೊಳಸ್ಬರ್ರಿ. ಈ ಕಡೆ ಈಚೆ ಕಡೆ ಬರ್ರಿ. ಈಚೆ ಕಡೆ ಇನ್ನೊಂದು ತಗೊಂಬರ್ರಿ ನೋಡು. ಅದು ಬೇಡ ಇದು ತುಂಬ ಸರಿ ಇಲ್ಲ. ಅದು ತಗೊಂಬ ಅದು ಲಾಸ್ಟಿಗೆ ಅದು ತಗೊಂಡು ಹಚ್ಚ ಕಡೆ ಇಡ್ಬೇಕು. ಒಂದಕ್ಕೆ ಅನಿಸ್ತೈತಿ ಅಳಗಾಟ ಮಾಡ್ರಿ. ತೋರಿ ಇನ್ನೊಂದು ತೋರಿ ಇನ್ನೊಂದು ತೋರಿ ಎತ್ರಿ ಬ್ಯಾಗ್ ಎತ್ರಿ ಈಚೆ ಬರ್ರಿ. ಈಚೆ ಕಡೆ ಬರ್ರಿ. ಇನ್ನು ಟಿಪ್ಪು ತೋರಿ ಇನ್ನೊಂದು ತೋರಿ ಗಡ್ಡಿ ತಂದ್ರು ಹಚ್ಚ ಕಡೆ ಇಡ್ರಿ. ಏನು ಇನ್ನೊಂದು ಗಾಲಿ ತೋರಿ ಇನ್ನೊಂದು ಗಾಲಿ ನಾನು ಹಾಕ್ತೇನೆ. ಬ್ಯಾಟ್ ಬಿಡೋಣ ಸರಿ ಇಲ್ಲ. ಪೈಪ್ ತಗೋ ಪೈಪ್ ತಗೋ ಪೈಪ್ ಬಿಡ್ರಿ ಮ್ಯಾಗ ಗಡ್ಡಿ ಮ್ಯಾಗ ಸ್ವಲ್ಪ ಸ್ವಲ್ಪ ಕೈ ಬಿಡ್ರಿ ಎಲ್ಲಾರು ಕೆಳಕೊಂಡ್ರಿ. ಒಂದ್ ನೆನ್ಸ್ಕೊಂಡ್ರಿ ಸರ್. ನೋಡ್ರಿ ಎಲ್ಲಾರು ಯೋಚನೆ ಮಾಡ್ರಿ. ಒಂದೇ ಕೈ ಮ್ಯಾಗ ಬ್ಯಾಲೆನ್ಸ್ ಐತಿ. ಏನಾರ ಹಾಕೊಂಡು ಕೆಳಗ್ ಬಿದ್ರ
ಎಲ್ಲ ಕೈ ಕಾಲೆಲ್ಲ ಮುಂದೆ ಹೋಗ್ಬಿಡ್ತಾವ ಮನುಷ್ಯನ ಉಳಂಗಿಲ್ಲ ತಲೆ ಮಾಡಿದ್ರೆ ಒಟ್ಟ ಅವಸರ ಮಾಡಂಗಿಲ್ಲ ಏನು ಬರೀ ಕುಲ್ಲ ಇದ್ದವ್ರು ಬರ್ರಿ ಕುಲ್ಲ ಇದ್ದವ್ರು ಹಿಡ್ಕೋರಿ ಇದು ಗಾಲಿ ಒಂದು 100 ವರ್ಷದಿಂದ ಹಿಂದ್ಗಡೆ ನಮ್ಮ ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ಇಡೀ ಭಾರತ ಒಳಗ ನಮ್ಮ ಕರ್ನಾಟಕ ಒಳಗ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಮನೆ ರೈತರಿಗೆ ಇವು ಕಲ್ಲಿತ್ತು ಎದಕ್ಕಿದ್ದವ್ರಿ ಇದರಿಂದಾನೇ ನಮ್ಮ ಹಿರಿಯರ ರಾಶಿ ಮಾಡ್ತಿದ್ರು ಹಿಂಗ ಕಣ ಹೂಡಿ ತೆನಿ ಎಲ್ಲಾ ಕೊಯ್ದು ತಂದು ಹಾಕಿ 4 ಅಡಿ ಎಟ್ಟು ಕಟ್ಟಿ ಇದನ್ನ ಹತ್ತಿ ಹೊಡೆದ ತಿರುಗಿಸ್ತಿದ್ರು. ಆವಾಗ ತೆನ್ಯಾಗಿನ ಕಾಳೆಲ್ಲ ಉದುರಿ ಬರ್ತಿದ್ವು. ಆವಾಗ ನೆಟ್ಟನ ಮ್ಯಾಗ ನಿಂತ ಮರದಿಂದ ಗುಡ್ಡಿನಿಂದ ತೂರಿ ಚೀಲ ತುಂಬ್ತಿದ್ರು. ಅಂತ ಒಂದು ರಾಶಿ ಕಲ್ಲಿದು ರೋಣಗಲ್ ಕಲ್ಲಿನ ರಾಶಿ ಗುಂಡು. ಇದೇನು ಬಾಳ ಓದಿಲ್ರಿ, ಇದು ಕಾಟ ಮಾಡಿ ನಾವು ಬರೀ 4 ಕ್ವಿಂಟಲ್ ಮ್ಯಾಗ 1.5 ಕಿಲೋ ಐತಿ. ಬರೀ 4 ಕ್ವಿಂಟಲ್ ಮ್ಯಾಗ 1.5 ಕಿಲೋ ಐತಿ. ಬಾಳ ಓದಿಲ್ರಿ. 4 ಕ್ವಿಂಟಲ್ ಮ್ಯಾಗ 1.5 ಕಿಲೋ ಇರುವಂತ ಕಲ್ಲ ಆಪತ್ತ ಸರಿ. ಅದನ್ನ ಏನ್ ಮಾಡ್ಬೇಕು, ಬರೀ ಹೊಟ್ಟಿ ಮ್ಯಾಗ ಎದಿ ಮ್ಯಾಗ ಇಟ್ಬೇಕು. 2 ನಿಮಿಷ ಮ್ಯಾಗ ಇಟ್ಕೊಂಡು ಮ್ಯಾಗಿತ್ರ ಹಾಸ್ಕೋಬೇಕಿದ. ಇದು ಹೆಂಗ ಹಾಸ್ಕೋತಾರ ನೋಡೋಣ. ಒಬ್ಬರು ಹಕ್ಕ ನಡಿ ಇರ್ಲಿ ಹಂಗಾಗಿ ಮುಂದಿಡಿ ಮುಂದಿಡಿ ಹಕ್ಕ ಅವ್ರಿ ಈಗ 3 ಆಟದ ಇದನ್ನ ಮುಗಿದ ನಂತರ ನಂದ ಲಾಸ್ಟಿಗೆ ಒಂದು ಫೈನಲ್ ಒಂದು ನೋಡಂತ ಒಂದು ಪ್ರಶಸ್ತಿನ ತೋರಿಸ್ತೀನಿ ನೋಡ್ರಪ್ಪ. ಇದನ್ನ ಮೂಲಕ ಬಸ್ ಜಗ್ಗುನು ಇದು ಕೂಡ ಹಾಸ್ಪಿಟಲ್ ಮೂಲಕ ನನ್ನ ಒಂದು ಆಟಕ್ಕೆ ತೋರಿಸಿ ಲಾಸ್ಟ್ ಫೈನಲ್ ಬಸ್ ಜಗ್ಗುನು ಅಲ್ಲಿ ಕಾರ್ಯಕ್ರಮ ಮುಗಿತು. ನೋಡ್ರಿ ಎಲ್ಲಾರು ಯೋಚನೆ ಮಾಡತ್ತೀರಿ. ಈಗ ಮೊದಲಿನಂಗ ಜನ ಇಲ್ಲ, ಈಗ ಕಂಪ್ಯೂಟರ್ ಜನ ಈಗ ಬಹಳ ಬುದ್ಧಿವಂತರು. ಏನ್ ಯೋಚನೆ ಮಾಡ್ತೀರಿ, ಏನಪ್ಪ ಫೋಟೋ ಮ್ಯಾಗ ಹಾಸ್ಪಿಟಲ್ ಹಿಂಗ ಕೈ ಇಟ್ಟಾರು, ಆ ರಡ್ಡಿ ಮ್ಯಾಗ ಕೈ ಮ್ಯಾಗ ಮುಂದೆ ಹೋಗ್ತೈತಿ. ಎಲ್ಲಾ ಓಚಿ ಅದ್ರ ಎಲ್ಲಾ ಲೋಡ ಓಚಿ ಕೈ ಮ್ಯಾಗ ರಡ್ಡಿ ಮ್ಯಾಗ ಬಂದ್ಬಿಡ್ತೈತಿ. ಹಿಂಗ್ ಊಸ್ ಹೋಗಿರ್ತಾರ ಅಂತ ನೀವು ಯೋಚನೆ ಮಾಡ್ತೀರಿ. ಆ ಕೈ ತಗದ ಬರೆಯೋ ಹೊಟ್ಟಿನ ಉಸಿಲಿನ ಮ್ಯಾಗ ಇದನ್ನ ಮುಂದೆ ಮ್ಯಾಗ ಹಾಸ್ಕೋಬೇಕು. ಸ್ವಲ್ಪ ಉಸಿಲಿನ ಶಕ್ತಿ ಕಡಿಮೆ ಆಯ್ತು, ಒಳಗಿನ ಕಿಡ್ನಿನ ಹೊಡೆದೋಕಾವ್, ಏನ್ರಿ ಕಳ್ಳ ಹೊಡೆದೋಕಾವ್, ಮುಕ್ಕಳಂಗೆ ಏನೂ ಜೀವ ಹೋಗ್ತೈತಿ. ಹಂಗಲ್ಲ ಅವ್ರಬೇಕು, ನಮ್ಮ ಮಾಮನ ಆತಲ್ಲ ನೋಡ್ಬೇಕು. ಗಟ್ಟಿಗೆ ಸರಿ ನೋಡ್ರಿ, ನೀವು ಜಗೋರ ಸರ ಒಂದ ಸಲ ಶಕ್ತಿನ ಜೋಲಿ ಚೆಕ್ ಮಾಡ್ರಿ. ಮತ್ತೆ ಜೋಲಿ ತೆಗೆದ್ರೆ ಕಿಡ್ನಿಗೆ ಸೈಡ್ ಎಫೆಕ್ಟ್ ಆಗ್ತೈತಿ. ಎಷ್ಟು ಸೊಕ್ಕ ತೆಗ್ರಿ ಅಷ್ಟ ನಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನ ಕಾಲ ನ್ಯಾಯ ನಿಂದಲ್ಲಿ ಸೊಕ್ಕ ತೆಗ್ಬೇಕು, ಜೋರ್ ತೆಗಂಗ. ಒಂದು 2 ಸೊಕ್ಕ ಬರ್ರಿ ಮಾತಾಡಿ. ಈಗ ಎಲ್ಲ ಆಟ ನನ್ನ ಮಕ್ಕಳಿಗೆ ನಮ್ಮ ತಮ್ಮಗಳಿಗೆ ಕಲ್ಸಿಟ್ರ. ಈಗ 52 ವರ್ಷ ನಾನು ವಯಸ್ಸಿಗೆ, ನಾನು 12 ವರ್ಷ ಮಟ್ಟ ಕುಸ್ತಿ ಮಾಡೀನಿ. ಎಲ್ಲ ನಮ್ಮ ಈಗಿನಲ್ಲಿ ಇದು ಕಲಾ ನಮ್ಮ ಮುತ್ಯಾತ ಅಜ್ಜಾದಿಂದ ಮಾಡ್ಕೊಂಡು ಬಂದಂತ ಕಲೆ ಅದಾವ. ನಮ್ಮ ಕೆಲಸನೇ ಇದೆ. ನೀವು ಎಲ್ಲೆಲ್ಲ ನೋಡ್ರಿ, ನೀವು ನಮ್ಮ ಮಗಳು ಎಲ್ಲ ನೋಡ್ರಿ. ನಾವು ನೋಡ್ರಿ ಈಗ ಭಾಳ ದೂರ ಹೋಗಿ ನಾವು ರಾಜಸ್ಥಾನ, UP, MP, ಏನ್ರಿ ತೆಲಂಗಾಣ, ಹಿಂಗ ಬೇರೆ ಬೇರೆ ಕಡೆ ನಾವು ಹೋಗಿ ಇದ್ರ ಮ್ಯಾಗ ನಾವು ಜೀವನ ಮಾಡ್ಕೊತ ಬಂದಿದ್ದೀವಿ. ನಾವು ನಮ್ಮ ಹಿರಿಯರು ಜೀವನ ಮಾಡ್ಕೊಂಡು ಬಂದವರು, ನಾವು ಇದ್ರ ಮ್ಯಾಗ ಜೀವನ ಮಾಡತ್ತೀವಿ. ಈಗ ಒಂದೇ ದಿವಸದಲ್ಲ, ದಿವಸ ಇದೆ ಕೆಲಸ ನಮ್ದು ಏನ್ರಿ. ಈಗ
ಇದೊಂದು ಗಲ್ಲ ನನ್ನ ಕೈಯಾಗ ಹೊಡೆದು ತೋರಿಸ್ತೀನಿ ನೋಡ್ರಿ. ಇದು ಗಲ್ಲ ಹೊಡೆದ ಈ ಬಸ್ ಬಿಡ್ಲಿಕ್ಕೂ ಅಲ್ಲಿಗೆ ನಮ್ದು ಪರ್ಮಿಷನ್ ಮುಗಿತೈತಿ. ಇನ್ನೂವರೆಗೂ ಇಟ್ಟು ಚಂದ ನಮ್ಮ ಕೂತು ನಮ್ಮ ಆಶೀರ್ವಾದ ಮಾಡಿ ಆಟ ನೋಡಿದಕ್ಕೆ ಇನ್ನೊಂದ್ಸಲ ನಿಮ್ಮ ನಮಸ್ಕಾರ ಐತಿ. ಚಪ್ಪಲಿ ಹೊಡಿಬೇಕು. ಗಾಡಿ ಡಬಲ್ ಟೈರ್ ಗಾಡಿ ಗೇರ್ ಮ್ಯಾನ್ ಇರ್ತೈತಿ. ಚಪ್ಪಲಿ ಹೊಡಿಬೇಕು. ಚಪ್ಪಲಿ ಹೊಡಬೇಕು ಜೋರ್ಲೆ. ಹೊಡಿಬೇಕು ಜೋರ್ಲೆ ಹೊಡಿಬೇಕು. ಅಂತರ ಹೊಡಿ. ಗೇರ್ ಮ್ಯಾನ್ ಇರ್ತೈತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.